ನಮ್ಮ ವಿನೋದ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯಿತು ಸರ್. ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ ಸರ್. ಜನ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಸರ್. ಇಲ್ಲ ಸರ್ ಸರ್ ಅದೇ ಎಲ್ಲ ಕೂರಿಸಿದ್ರು ಸರ್. ಸರ್ ಎಲ್ಲ ಒಂದು 200 ಥಿಯೇಟ್ರು, ಒಂದು 100 ಮಾಲಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಸರ್. ಸರ್ ನಾನು ಹಿನ್ನೆಲೆ ನಾನು ರಿಯಲ್ ಎಸ್ಟೇಟ್ ವ್ಯಾಪಾರಿ, ಒಂದ್ಸರಿ ಕೌನ್ಸಿಲರ್ ಆಗಿದ್ದೆ. ಇವಾಗ ನಮ್ಮ ವಿನೋದ್ ಸರ್ಗೆ ಒಂದು ಪಿಕ್ಚರ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಜನಗಳೆಲ್ಲ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಸರ್. ಪ್ರೊಡ್ಯೂಸರ್ಗಳನ್ನ ಉಳಿಸಿ ಸರ್. ಧನ್ಯವಾದಗಳು. ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ನಿರ್ದೇಶಕರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತಹ ಸಮಯ. ದ ವೆರಿ ಟ್ಯಾಲೆಂಟೆಡ್ ಶ್ರೀ ನವೀನ್ ರೆಡ್ಡಿ ಅವರು. ಎಲ್ಲರಿಗೂ ನಮಸ್ತೆ. June 6th ಸಿನಿಮಾ ಬರ್ತಾ ಇದೆ, ಎಲ್ಲ ನೋಡಿ ಬ್ಲೆಸ್ ಮಾಡಿ. ಸಿನಿಮಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಯಿತು ಅಂದರೆ ಎಲ್ಲರನ್ನೂ ಕಳಿಸಿ. ಸಿನಿಮಾ ಚೆನ್ನಾಗಿದೆ, ರೆಫರ್ ಮಾಡಿ. ಇದೊಂದು ಎಮೋಷನ್ ಜರ್ನಿ. ಈ ಸಿನಿಮಾ ಮಾಡೋದಕ್ಕೂ ನಮಗೂ ಕೂಡ ಒಂದು ಎಮೋಷನ್ ಜರ್ನಿ ಆಗೋಗಿದೆ ಆಲ್ರೆಡಿ. ಈ ಸಿನಿಮಾ ಮೇಲೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ರಿಚಾಗಿ ಬಂದಿದೆ ಸಿನಿಮಾ. ಇದು ಅನ್ಕೊಂಡಿದ್ದ ಬಜೆಟ್ಗಿಂತ ಒಳ್ಳೆ ಬಜೆಟಲ್ಲಿ ಸಿನಿಮಾ ಆಗಿದೆ ಇದು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಾವು ಅನ್ಕೊಂಡಕ್ಕಿಂತ ಜಾಸ್ತಿ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅದೊಂದು ಖುಷಿ ಇದೆ. ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಈ ಸಿನಿಮಾದಲ್ಲಿ ನೋಡಿದರೆ ಎಷ್ಟೋ ವಿಷುವಲ್ಸ್, CG ಸಂಗಮೇಶ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರದ್ಯುತನ್ ತಿಂದಾಕ್ಬಿಟ್ಟವ್ರ ಮ್ಯೂಸಿಕ್ ಇದರಲ್ಲಿ. RR ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ವಿಜಯ್ ಆಗಿರ್ಬೋದು, ಪ್ರತಿ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಆಲ್ಮೋಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್. ಅವರೆಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆ ನಿಂತು ಯಾರು ಕ್ವಶನ್ಸ್ ಇದೆ ಸರ್? ರಾಮೋಜಿ ಫಿಲ್ಮ್ ಸಿಟಿ, ಶಿವಮೊಗ್ಗ, ಕನಕಪುರ, ಚನ್ನಪಟ್ಟಣ, ಈ ಥರ ಸರ್. ಇದು 80s ಬ್ಯಾಕ್ಡ್ರಾಪಲ್ಲಿ ಬರುತ್ತಲ್ಲ, ಹಾಗಾಗಿ ನಾವೆಲ್ಲ ಶೂಟ್ ಮಾಡಿದ್ವಿ. ಇಲ್ಲ ಸರ್, ಇದೊಂದು ಹ್ಯಾಂಗ್ಮನ್ ಕತೆ. ಅದೊಂದು ಲೈನ್ ತೊಗೊಂಡು ಸೊ ಅದ್ರ ಮೇಲೆ ಮಾಡಿದ ಕತೆ ಸರ್. ಹ್ಯಾಂಗ್ಮನ್ ಸರ್ ಕತೆ ಆ್ಯಕ್ಚುಲಿ ರೆಡಿ ಇತ್ತು. ಆಮೇಲೆ ಸರ್ ನೋಡಿದ್ಮೇಲೆ ಅವ್ರ ಪ್ರಕಾರ ಒಂದಿಷ್ಟು ಚೇಂಜ್ ಮಾಡಿಕೊಂಡು ಅವ್ರಿಗೋಸ್ಕರ ಆಮೇಲೆ ಹೇಳಿ ಒಪ್ಸಿದ್ದು ಸರ್. ಡೆಫಿನೆಟ್ಲಿ ಸರ್, ಅದೇ ಒಂದು ಫೇಸ್ ಆದರೆ ಇದೊಂದು ಫೇಸ್ ಆಗುತ್ತೆ ಸರ್. ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್, ಅವರು ನೆಕ್ಸ್ಟ್ ಲೆವೆಲ್. ನಾನು ಮಾತಾಡೋಂಗಿಲ್ಲ. ಎಷ್ಟೊಂದು ಸಲ ಅವರು ಆ್ಯಕ್ಟಿಂಗ್ ನೋಡಿ ನಮ್ಮ ಇವ್ರ ಫೈಟ್ ಮಾಸ್ಟರ್ಗಳು ಕೂಡ ಕಣ್ಣೀರಾಗಿ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಟ್ ನೋಡ್ತಾ ಶೂಟಿಂಗ್ ಟೈಮಲ್ಲಿ. ನನಗೆ ಸರ್ ಕಟ್ಟೇಳಿ ಅಂತ ಹೇಳ್ತಿದ್ರು. ಅಂದರೆ ಆ ಥರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಇದರಲ್ಲಿ ನೀವು. ಆಮೇಲೆ ನಮಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನಲ್ಲೂ ಬಂದು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಆ್ಯಕ್ಚುಲಿ ಏನು ಹೈಯೆಸ್ಟ್ ಸ್ಕಿಲ್ ಅಂತಂದರೆ DTS ಅಲ್ಲಿ ನೆಕ್ಸ್ಟ್ ಲೆವೆಲ್. ಅವರು ಆ್ಯಕ್ಚುಲಿ ಎಕ್ಸ್ಪರ್ಟ್. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ತುಂಬ ನಾನು ಎಷ್ಟೊಂದು ಕೇಳ್ತಿದ್ದೀನಿ ಅವರಿಂದ ಕೆಲಸ. ಆ್ಯಕ್ಚುಲಿ DTS ಅಲ್ಲಿ ಮಾತ್ರ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ. ನಿನ್ನೆ ಕೂಡ ಬೆಳಗ್ಗೆ 5 o'clockವರೆಗೂ ಅಲ್ಲೇ ಇದ್ವಿ. DTS ಸ್ಟುಡಿಯೋಯಿಂದನೇ ಬರ್ತಿರೋದು. ಸರಿ, ನಿದ್ದೆನೂ ಆಗಿಲ್ಲ ಸರ್. ಖಂಡಿತ ಸರ್, ಮಿಸ್ಟರ್ ಪರ್ಫೆಕ್ಷನಿಸ್ಟ್. 85 days ಸರ್. ಬಜೆಟ್ ಗೊತ್ತಿಲ್ಲ ಸರ್, ಹೇಳಲ್ಲ. ಪ್ರೊಡ್ಯೂಸರ್ ಹೇಳ್ತಾರೆ. ಸರ್ ಅದು 1980s ಕಾಲಘಟ್ಟದ ಅನ್ನೋದಕ್ಕೋಸ್ಕರ ಆ ಥರದ್ದೆಲ್ಲ ಒಂದಿಷ್ಟು ತೋರಿಸ್ತೀವಿ ಸರ್. ಅದು ಮತ್ತು ರೇಡಿಯೋ, ಯಾಕಂದರೆ ಲ್ಯಾಂಡ್ಲೈನು ಎಲ್ಲ ಅಲ್ಲಿಂದ ಸರ್. ಮತ್ತು ಇದು ಟ್ರೈನ್ ನೋಡಿದ್ರು ಅಷ್ಟೇ, ಸ್ಟೀಮ್ ಇಂಜಿನ್ದು. ಮತ್ತು ಹ್ಯಾಂಗಿಂಗ್ ಅಷ್ಟೇ. ಹ್ಯಾಂಗಿಂಗ್ ಜಾಸ್ತಿ 80s ಅಲ್ಲಿ ಜಾಸ್ತಿ ಇತ್ತು. ಇವತ್ತಿನ ಪೀರಿಯಡಲ್ಲಿ ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಕತೆ ಪ್ರಕಾರ ಹಿಂದೆ ಹೋಗಿ ಶೂಟ್ ಮಾಡಿದ್ದು ಸರ್. ಇದು ಅದು TVಯಲ್ಲಿ ಬರ್ತಿರುತ್ತೆ ಸರ್ ಅಷ್ಟೇ. TV ಅದ್ರದ್ದು ಸಿನಿಮಾಗೂ ಸಂಬಂಧ ಇಲ್ಲ ಆ್ಯಕ್ಚುಲಿ. CG ವರ್ಕ್ ತುಂಬ ಜಾಸ್ತಿನೇ ಇದೆ. 3D ಜಾಸ್ತಿ ಇದೆ ಅದರಲ್ಲಿ. ನಿಮಗೆಲ್ಲ
ಸಿನಿಮಾ ನೋಡಿದ್ಮೇಲೆ ಎಲ್ಲಿ CG ಅಂತ ಗೊತ್ತಾಗಲ್ಲ ನಿಮಗೆ. ಆ ಥರ ನಮ್ಮ ಸಂಗಮೇಶ್ ಕೆಲಸ ಮಾಡಿದ್ದಾರೆ. ಸಂಗಮೇಶ್ ಸರ್ ಆಲ್ಮೋಸ್ಟ್ ತುಂಬಾ ಇದೆ ಸರ್, ಒಂದು 35 ಮಿನಿಟ್ಸ್ವರೆಗೂ ಇದೆ ಸರ್. ಬಟ್ ನೀವು ಸಿನಿಮಾ ನೋಡಿದ್ಮೇಲೆ CG ಅಂತ ಗೊತ್ತಾಗಲ್ಲ. 100% ಸರ್, ಖಂಡಿತವಾಗಿ. ಹೇಗೆ ಅಂತಂದರೆ ಅವರು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ಥರ. ಇವಾಗ ಇಡೀ ಸಿನಿಮಾದಲ್ಲಿ ಅವ್ರದ್ದು 2 to 3 ಮಿನಿಟ್ಸ್ ಅಷ್ಟೇ ಡೈಲಾಗು. ಇಡೀ ಸಿನಿಮಾನ ಬರೀ ಪರ್ಫಾರ್ಮೆನ್ಸಲ್ಲಿ ಎಂಗೇಜ್ ಇಟ್ಕೊಳ್ಳೋದು ಅಷ್ಟು ಚಿಕ್ಕ ಮಾತಲ್ಲ. ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ತುಂಬ ಜನ, ನಮ್ಮ ಟೆಕ್ನಿಷಿಯನ್ಸ್ ನೋಡಿದ್ದಾರೆ, ಮತ್ತು ನಮ್ಮ ಫಸ್ಟ್ ಸರ್ಕಲ್ ಜನ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ. ಅದೊಂದು ಸಾಕು ಸರ್. ಪಂಚಿಂಗ್ ಡೈಲಾಗ್ ಇಲ್ಲ ಸರ್, ಪಂಚಿಂಗ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಸಿನಿಮಾ ನಮ್ದು ಅಷ್ಟೇ, ಡೈಲಾಗ್ಸ್ ಇಲ್ಲ ಅಷ್ಟೇ. ಆ್ಯಕ್ಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ, ಎಮೋಷನ್ ಎಲ್ಲ ಥರ ಇದೆ ಇದರಲ್ಲಿ ಎಲಿಮೆಂಟ್ಸ್ ಪ್ಯಾಕೇಜ್. ಪ್ರದ್ಯುತ್ತನ್ ಅಲ್ಲೇ ಇದೆ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅವರು ಕೂಡ ಯಾವತ್ತೂ ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇಟ್ಟಿದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್, ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಅವರು ಸರ್. ಶ್ರುತಿ ಸರ್, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕಿಂತ ಮುಂಚೆ ಯಾರು ಆ ಥರದ ಪಾತ್ರ ಮಾಡಿಲ್ಲ. ಶ್ರುತಿ ಮೇಡಮ್ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಇದರಲ್ಲಿ ಆ್ಯಕ್ಚುಲಿ ಗೆಸ್ಟ್ ಅಪಿಯರೆನ್ಸ್. ಶ್ರುತಿ ಮೇಡಮ್ ಬಂದು ನಮ್ಮ ಕಾಕ್ರೋಚ್ ಸುದಿಯವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್. ಸರ್, ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ, ಅದಂತೂ ಗ್ಯಾರಂಟಿ ಸರ್. ಆ ಥರ ಸಿನಿಮಾ ಇದೆ. ಕಾನ್ಫಿಡೆನ್ಸ್ ಅಷ್ಟೇ ಸರ್, ಓವರ್ ಕಾನ್ಫಿಡೆನ್ಸ್ ಇಲ್ಲ ಸರ್. ಚೆನ್ನಾಗಿದ್ರೇ ಅಲ್ವಾ ಸರ್ ಹೇಳ್ತಾರೆ ನೋಡೋಗಿ ಅಂತ. ಕರ್ಸಕ್ಕದೆ ಮಾರ್ನಿಂಗ್ ಶೋ ನೋಡಿದ್ರೆ ಲೈಕ್ ಮೌತ್ ಟಾಕಲ್ಲಿ ಕರ್ಕೊಂಬಂದ್ಬಿಡ್ತಾರೆ ಸರ್ ಈ ಸಿನಿಮಾಗೆ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾಗೆ ನಮಗೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಎಲ್ಲರೂ ಸಖತ್ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಸರ್ ಕಾಕಿ ಅಂತ ಮಾಡಿದ್ದೆ ಸರ್, ಚಿರು ಸರ್. ಎನಿ ಕ್ವಶನ್ಸ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರ್ದೇಶಕರಾದಂತಹ ನವೀನ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಪ್ರದ್ಯೋತ್ತನ್ ಅವರನ್ನ ನಮಸ್ಕಾರ. ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು, ವಿನೋಣ ಥ್ಯಾಂಕ್ ಯು, ಸೋನಲ್ ಮ್ಯಾಮ್ ಥ್ಯಾಂಕ್ ಯು, ಕೇಶವ ಸರ್ ಥ್ಯಾಂಕ್ ಯು. ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ 2 ಶೇಡಲ್ಲಿ ಆ್ಯಕ್ಟ್ ಮಾಡೋವಂಥದ್ದೊಂದು ಅವಕಾಶ ಸಿಕ್ತು. ಮತ್ತು ವಿನೋಣ ಥ್ಯಾಂಕ್ ಯು. ಎಂಥದೇ ರಿಸ್ಕ್ ಶಾಟ್ ಇದ್ದರೂ ನೀವು ಫಸ್ಟು ಸೇಫ್ಟಿ, ಅದೆಷ್ಟು ಲೇಟ್ ಆದರೂ ಹುಡುಗರು ಲೇಟ್ ಆಗಬಾರ್ದು ಅಂತ ಯಾವಾಗಲೂ ನೋಡ್ತಿದ್ರಿ. ತುಂಬ ರಿಸ್ಕ್ ಶಾಟ್ಗಳು ಮಾಡಿದ್ದೀವಿ, ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು. ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋ ಅಷ್ಟು ನೋಡಿರಲಿಲ್ಲ. ಥ್ಯಾಂಕ್ ಯು ಅಣ್ಣ. ಮತ್ತು ಇದರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ಥರ, ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ಥರದ್ದಿದೆ. ಹಾಗಾಗಿ ನಾನು ರಿಲೀಸಿಗೆ ಕಾಯ್ತಿದ್ದೀನಿ, ನೋಡೋಣ ಹೆಂಗೆ ಮಾಡಿದ್ದೀನಿ ಅಂತ. ಅದೊಂದು ಕುತೂಹಲ ಇದೆ ಅಷ್ಟೇ ಅಣ್ಣ. ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ ಅಣ್ಣ. ಇಲ್ಲ ಅದು ಯಾಕೋ ಇಲ್ಲ, ಈ ನಡುವೆ ತುಂಬ ಮಾತಾಡ್ತಾ ಇದ್ದೀನಿ ಅನ್ಸ್ತು, ಚೂರು ಕಮ್ಮಿ ಮಾಡಿಬಿಡೋಣ ಅಂತ. ಇಲ್ಲ ಅದು ಗುಂಪಲ್ಲಿದ್ದಾಗ ಒಂಥರ ಧೈರ್ಯ, ಹೆಂಗೋ ಗುಡುಗಿಸ್ಬಿಡ್ತೀನಿ, ಒಬ್ಬನೇ ನಿಲ್ಸ್ಬಿಟ್ರೆ ಅವ್ರ ಭಯ. ಜೊತೆಲಿ ಇವಾಗ ಯಾರು ಬೇಕು ನಿಮ್ಗೆ? ಇಲ್ಲ ಹಂಗಿಲ್ಲ. ಅಣ್ಣ ಅದೇ ಅಣ್ಣ, ಈಗ ಅದ್ರ ವಿಚಾರಗಳು ಹೇಳಕ್ಕಿಲ್ಲ ಅನ್ಸುತ್ತೆ. ಹಾಗಾಗಿ ಬಟ್ ಅದೇ ಒಂದು ಬೇರೆ ಥರದ್ದು ಒಂದು ಪಾತ್ರ ಅಣ್ಣ, ಒಂದು ಎಮೋಷ್ನಲ್ ಆಗಿ ಒಂದಷ್ಟು ಕೆಲಸಗಳು ಮಾಡಿಸಿದ್ದಾರೆ, ಚೆನ್ನಾಗಾಗಿದೆ ಅಂತ ಟಿ ವಿಯೆಲ್ಲ ಹೇಳಿದ್ದಾರೆ. ನಾನು ಶೂಟಿಂಗಲ್ಲಿದ್ದೆ, ಹಂಗಾಗಿ ನಾನು ನೋಡೋಕ್ಕಾಗಲಿಲ್ಲ ಸಿನಿಮಾ. ನಾನು ನಿನ್ನೆನೇ ಬಂದಿದ್ದು ಹೊನ್ನಾವರದಿಂದ. ಇಲ್ಲ ವರ್ಕ್ ಆಗಿದೆ, ಚೆನ್ನಾಗಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ. ಹ್ಞೂ ಅಣ್ಣ, ಅದೇ ಅಣ್ಣ, ನಾ ಯೂಶಲ್ ಆಗಿ ಎಲ್ಲ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಗೋಳಾಕೋತಿದ್ದೆ. ಈ ಸಿನಿಮಾಲ್ಲಿ ಎಲ್ಲರೂ ನನ್ನನ್ನು ಗೋಳಾಕೊಂಡಿದ್ದಾರೆ, ಒಂದು ಸ್ವಲ್ಪ ಬೇರೆ ಥರ ಇದೆ ಅಣ್ಣ. ಅದು ಇದರಲ್ಲಿ ಒಂದು ನಿಜ ಹೇಳ್ಬೇಕು ಅಂದರೆ ಏನಾಗಿತ್ತು ಅಂತಂದರೆ, ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು. ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು. ಅದಕ್ಕೆ ತಕ್ಕಂಗೆ ಈ ಕಥೆಯಲ್ಲೂ ಅದು ಸೆಟ್ ಆಗ್ತಿತ್ತು. ನಾನು ಮುಂಚೆ ಏನೋ ಆಗಿರ್ತೀನಿ, ಅದಾದಮೇಲೆ ಜೈಲ್ ಎಪಿಸೋಡಿಗೆ ಬರ್ತೀನಿ. ಸೊ ಅಲ್ಲಿ ಅದು ಕಟ್ ಮಾಡಿದ ಥರದ್ದು ಹಂಗೆ ಮಾಡಿದ್ರಿಂದ ಅದು ಈ ಸಿನಿಮಾಗೆ ತುಂಬ ವರ್ಕು ಆಯಿತು, ನನಗೆ ಬೇರೆ ಕೆಲಸ ಮಾಡೋಕ್ಕೂ ವರ್ಕ್ ಆಯಿತು. ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ.
ಅದು ಹಂಗಾಗಿ ಹಿಂಗ್ ಬಂದು ಇಲ್ಲೇ ಇದೆ, ಅದು ಆಮೇಲೆ ಹೇಳ್ತಾರೆ. ಓಣ ಇಲ್ಲ, ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತು, ಅದಕ್ಕೆ ಒಂಚೂರು ಕಮ್ಮಿ ಮಾಡಿಬಿಡೋಣ ಸ್ವಲ್ಪ ದಿನ ಅಂತ. ಆ ಕೀರ್ತಿ ಆದ್ಮೇಲೆ ಒಂಚೂರು ಭಯ ಬಂದಿದೆ ಅಣ್ಣ, ತುಂಬ ಜಾಸ್ತಿ ಮಾತಾಡ್ಬಿಟ್ನ ಅಂತ, ಹಾಗಾಗಿ ಒಂಚೂರು ಕಮ್ಮಿ ಮಾಡ್ತಾ ಇದ್ದೀನಿ ಅಣ್ಣ. ಹ್ಞೂ ಅದೇಣ್ಣ, ಅದೇ ನಾನು ಹೇಳಿದ್ದೀಗ. ಈಗ ನಾನು ತುಂಬ ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಇನ್ನೇನೊಂದು ವಾರ ಇದೆಯಲ್ಲ ಅಣ್ಣ, ನಾನು ಕಾಯ್ತಾ ಇದ್ದೀನಿ ಅಣ್ಣ. ಬಿಕಾಸ್ ನಾನು ಸಿನಿಮಾ ನೋಡೋಕ್ಕಾಗಲಿಲ್ಲ ಅಣ್ಣ, ಬೇರೆ ಶೂಟಿಂಗಲ್ಲಿ ಇದ್ದಿದ್ದರಿಂದ. ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ನಮ್ಮ ಚಿತ್ರದ ಮುದ್ದು ಪಾರ್ವತಿನ ವೇದಿಕೆಗೆ ಬರ್ಮಾಡ್ಕೋಣ. ಪ್ಲೀಸ್ ವೆಲ್ಕಮ್ ದಿ ವೆರಿ ಗೋರ್ಜಿಯಸ್ ಸೋನಲ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ. ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು. ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ, ಕೊಳತಲ್ಲಿ ಕಿಳ್ಳಿ ಯಾವುದೋ ರಿಲೀಸ್ ಆಗಿದೆ, ಅದರಲ್ಲೊಂದು ಗೆಸ್ಟ್ ರೋಲ್ ಮಾಡಿದ್ದೀನಿ. ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್. ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು. ಯಾಕೆಂದರೆ ಫಸ್ಟ್ ರೀಸನ್ ಬೀಯಿಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನಲ್ಲಿ. ಸೊ ರಾಬರ್ಟ್ ಆದಮೇಲೆ ತುಂಬ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ಬರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ತುಂಬ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇತ್ತು ನನಗೆ ವಿನೋದ್ ಸರ್ಗೆ. ಬಟ್ ಟೈಮ್ ತಗೊಂಡ್ವಿ, ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ. ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರೇ ನನಗೆ ರೆಫರ್ ಮಾಡಿರೋದು. ನವೀನ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು 1 hour ತಗೊಳ್ಳಿಲ್ಲ ಈ ಸಿನಿಮಾಗೆ ಎಸ್ ಅನ್ನೋಕ್ಕೆ, ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ. ಆ್ಯಂಡ್ ನಾನು ವೇಟ್ ಮಾಡ್ತಿದ್ದೆ, ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ. ಲಂಗ ದಾವಣಿ ಹಾಕ್ಕೊಂಡು ಒಂದು ಟ್ರೆಡಿಷ್ನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಮಾದೇವ ಸಿನಿಮಾ ಥ್ರೂ ನನಗಾಯಿತು. ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್, ಕೇಶವ್ ಸರ್ ಥ್ಯಾಂಕ್ ಯು, ಆ್ಯಂಡ್ ವಿನೋದ್ ಸರ್ ಅಫ್ಕೋರ್ಸ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ, ಅಂದರೆ ಆ ಒಂದು ಬದಲಾವಣೆ ರಾಕ್ಷಸದಿಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತಲ್ಲಿ ನಾನು ಇರ್ತೀನಿ. ವಿನೋದ್ ಮಾದೇವ ಅವ್ರ ಪಾತಲ್ಲಿ. ಸೊ June 6th ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇವತ್ತವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ಥರ ಸರ್. ತುಂಬ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂಥ ಒಂದು ಪಾತ್ರ. ಅಂದರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲಿ ನೋಡಿದ್ರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದ್ದೀನಿ. ನನಗೇನು ಎಕ್ಸ್ಟ್ರಾ ಇದಕ್ಕೆ ರಿಹರ್ಸಲ್ ಮಾಡಬೇಕಂತ ಏನು ಅವಶ್ಯಕತೆ ಇರಲಿಲ್ಲ. ಜನರಲಿ ಒಂದು ಹುಡುಗಿ ಹೆಂಗಿರ್ತಾಳೆ ಅದೇ ವೆರಿ ಸಿಂಪಲ್ ಗರ್ಲ್. ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ. ಬಟ್ ಜನರಲಿ ಯಾವುದೇ ಒಂದು ಹುಡುಗಿ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ. ಹ್ಞೂ ಸರ್, ಡೈಲಾಗ್ಸ್ ತುಂಬ ಕೊಟ್ಟಿದ್ರು. ಜನರಲಿ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬ ಸಿನಿಮಾಗಳು ಬಂದಿತ್ತು. ಬಟ್ ಹೀರೋಯಿನ್ ಇರಬೇಕಂತ ಇರ್ತಿದ್ಲು. ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದ್ಲು ಹೋದ್ಲು ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾಳೆ. ನೋಡಿದ್ರು ಸರ್ ಅವರು. ಹೌದು, ಅವ್ರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆ್ಯಕ್ಚುಲಿ ಮಾತಾಡಿರೋದು. ಐ ಥಿಂಕ್ ಇವತ್ತುವರೆಗೂ ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು. ಆ್ಯಂಡ್ ನನಗೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿದ್ರು. ಅಷ್ಟೇ. ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವತನು ಅವರೇ ಅಲ್ವಾ ಪೇರ್ ಮಾಡಿಸಿದ್ದು. ಸೊ ಅವ್ರು ಆ್ಯಕ್ಚುಲಿ ನಾವು ರೀಸೆಂಟಾಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಸರ್ ಬಂದಿರೋದು, ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ. ಥ್ಯಾಂಕ್ ಯು. ಸೊ ಗುಡ್ ಟು ಸಿ ರಿಯಲ್ ಕಪಲ್ ಇಲ್ಲಿ ಆ್ಯಕ್ಚುಲಿ. ಹೌದು. ಥ್ಯಾಂಕ್ ಯು ಸೋನಲ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ವೆರಿ ಬೆಸ್ಟ್ ನಿಮಗೆ ಅಂತ ಹೇಳ್ತಾ
ನಮ್ಮ ಸಿನಿಮಾದಲ್ಲೂ ಕೂಡ ನಾವು 80s ಕಾಲಘಟ್ಟಕ್ಕೆ ತಲುಪ್ತೀವಿ ನಿರ್ದೇಶಕರು ಹೇಳ್ದಂಗೆ. ಸೊ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಮತ್ತೆ ವಿನಯಾ ಪ್ರಸಾದ್ ಮೇಡಮ್ ಅವರ ಅದ್ಭುತವಾದಂತಹ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಅದು ಒಂದು ಮೈಲುಗಲ್ಲನ್ನ ನೀಡಿದಂಥ ಸಿನಿಮಾ ಕರುಳಿನ ಕೂಗು. ಸೊ ಇವತ್ತು ನಮ್ಮಮ್ಮ ಏನಾದರೂ ಟಿವಿ ನೋಡ್ತಾ ಇದ್ರೆ ಅವ್ರು ಹೇಳ್ತಿದ್ರೆ ನಮಗೂ ಒಳ ಬಂದ್ಬಿಡುತ್ತೆ ಆ ಸಿನಿಮಾ ನೋಡ್ತಾ ಇದ್ದಾಗ. ಸೊ ಅಲ್ಲಿ ಟೈಗರ್ ಪ್ರಭಾಕರ್ ಸರ್ ಅವರ ಜರ್ನಿ ಆಕ್ಷನ್ ಇಂದ ಹೇಗೆ ಎಮೋಷನ್ಗೆ ಹೋಗಿ ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಸೊ ಐ ಕ್ಯಾನ್ ಒಂದು ವಿಜುವಲೈಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಅವರ ನೆಕ್ಸ್ಟ್ ಜಾನರ್ ಅಂದ್ರೆ ಒಂದು ಸೆಂಟಿಮೆಂಟ್ ಜೊತೆಗೆ ಆಕ್ಷನ್ ಎಲ್ಲವನ್ನ ಕೂಡ ನಿಮ್ಮ ಮುಂದೆ ತರ್ತಾ ಇದ್ದಾರೆ ನಮ್ಮ ನಿರ್ದೇಶಕರು. ಸೊ ಈಗ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಿಕ್ಕೆ, ಸೊ ಹೆಚ್ಚಿನ ಮಾಹಿತಿ ಯಾಕೆ ಅವ್ರು ನೀಡ್ಬೇಕಂತಂದ್ರೆ A to Z ಅಲ್ಲಿ ಅವರಿದ್ದಾರೆ. ಸೊ ಎಲ್ರಿಗೂ ಕೂಡ ಅಷ್ಟೊಂದು ಸಪೋರ್ಟ್ ಆಗಿ ಈಗಲೂ ಕೂಡ ಕನ್ಸೋಲಲ್ಲಿ ಕುತ್ಕೊಂಡು ಒಬ್ರು ಹೀರೋ ನಾವು ನೋಡಿದೀವಲ್ವಾ, ಹೀರೋ ಬರೋದು ಹೋಗೋದು ಹೇಗಿರ್ತಾರೆ ಅಂತ. ಬಟ್ ದ ಮ್ಯಾನ್ ಹಿಮ್ಸೆಲ್ಫ್ ಇಸ್ ಸಿಟ್ಟಿಂಗ್ ಇನ್ ದ ಕನ್ಸೋಲ್. ಸಿನಿಮಾದ A to Z ಅಲ್ಲಿ ಅವರಿದ್ದಾರೆ ಅಂದ್ರೆ ಸಿನಿಮಾದ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಜೊತೆಗೆ ಜವಾಬ್ದಾರಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಹೆಲ್ಪ್ ಮೀ ಟು ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ದ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಶ್ರೀ ವಿನೋದ್ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಆನ್ ಸ್ಟೇಜ್. ಆ ಟೈಗರ್ ಸೇರಿಸ್ಲೇಬೇಕು ನಾನು. ಎಲ್ರಿಗೂ ಧನ್ಯವಾದಗಳು. ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ, ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ. ಯಾಕೆಂದರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದು 30th ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದರಲ್ಲಿ ಡೇಟ್ ಹಾಕಿದ್ವಿ. ಗೊತ್ತಾದ ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು. ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವ ಕನ್ಸೋಲ್ ಕೂತಿದೆ ಅಂತ. ಆ್ಯಕ್ಚುಲಿ ನನಗೆ ಟು ಬಿ ಫ್ರ್ಯಾಂಕ್, ನಾವು ನೀವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆ್ಯಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದರೆ ನಮ್ಮ ಡೈರೆಕ್ಟರ್ ಆಗಲಿ, ಥ್ಯಾಂಕ್ ಯು ನವೀನ್ ಸರ್. ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಇದು ನನ್ನ ಕತೆ, ಇದರಲ್ಲಿ ಯಾರೂ ಇನ್ವಾಲ್ವ್ಮೆಂಟ್ ಬೇಡ, ಯಾರೋ ಬರಬಾರ್ದು, ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬ ಒಂದು ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗಲಿ, ನಾನು ಅಂತಲ್ಲ ಯಾರೇ ಆಗಲಿ, ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದ್ದಾರೆ ಒಂದು ಹೌದಲ್ಲ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬೋದು, ಇದು ಹಿಂಗಿರುತ್ತೆ ಅಂತೇಳಿ. ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದಮೇಲೆ ನನಗೆ ಆ್ಯಕ್ಷನಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಹಿಂದಿ ಚೆನ್ನಾಗಾಗುತ್ತೆ, ಆ್ಯಕ್ಷನ್ ಮಾಡಿದ್ರೆ ಒಂದು 5 ಫೈಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದರೆ ಒಂದಿಷ್ಟು ನನಗೆ ಫೈಟು ಅದಾದ ಮೇಲೆ ಫೈಟಿಗೆ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು. ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ, ಅಥವಾ ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಗ್ತಿಲ್ವಲ್ಲ ಅಂತ ತುಂಬ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್, ಕೋವಿಡ್ ಟೈಮಲ್ಲಿ ಬಂದು ನಮಗೆ ಈ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರ್ಯಾಂಕ್, ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು. ಈ ಕತೆ ತೊಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದರೆ ನಮಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ. ಅಂದರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರೋ ಅಂಥ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದರೆ ಇಲ್ಲ ಅದು ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬ ಇಷ್ಟ ಆಯಿತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತೇಳಿ. ಅದಾದಮೇಲೆ ಶುರುವಾಗಿದ್ದು, ಅದಾದಮೇಲೆ ನಮ್ಮ ಕೇಶವಣ್ಣ ಅವರಾಗಲಿ, ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗಲಿ, ಅವರು ಸೆಂದಿಲ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮ್ಯಾನ್ಸ್, ಅವರ ಒಂದು ಗರಡಿಯಲ್ಲಿ ಪಳಗಿದಂಥ ಬಾಲ ಅವರು ಒಂದಿಷ್ಟು ನಮಗೆ ಪ್ಲಸ್ ಆಗಿ. ಆ್ಯಂಡ್ ಇಡೀ ಸಿನಿಮಾ ಒಂದು ಕಡೆ ಆದರೆ
ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲನೂ ಒಂದು ಕಡೆ ಆದರೆ ಪ್ರತಿಯೊಂದನ್ನು ಅವರು ರಿಯಲಿ ಥ್ಯಾಂಕ್ ಯು ಇದನ್ನು ತುಂಬ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ಬ ಆಯಿತು ಅಂದರೆ ಇಲ್ಲಿಂದ ಫಸ್ಟು ಹೋಗೋದು ಪ್ರತಿಯೊಂದನ್ನು ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ, ಅಷ್ಟು ಚೇಂಜ್ ಓವರು. ಆ್ಯಂಡ್ ನಾವು ಬಿಡಿ ಅಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ. ಆ್ಯಂಡ್ ಎಕ್ಸಾಕ್ಟಾಗಿ ಆ ಒಂದು 80ರಿಂದ 86 ಒಂದು ದಶಕದಲ್ಲಿ ಏನು ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ಥರ ಮ್ಯೂಸಿಕ್, ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಸ್ಟೆಮ್ಸ್, ಲೇಯರ್ಸ್ ಆಗಲಿ ಎಲ್ಲನೂ ಆ ಥರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಜಿ ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ. ಸಿ ಜಿ ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು, ನಮಗೆ ಇದಿಲ್ಲ ಅಂದರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಆ್ಯಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು, ಕೆಲವು ಇರೈಸ್ ಮಾಡಬೇಕಾಗಿತ್ತು, ಒಂದಿಷ್ಟು ಸಿ ಜಿ ಕೆಲಸಗಳಿತ್ತು. ಸೊ ಇವತ್ತಿಗೂ ನಾವು ನೋಡಲಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡಿದ್ರೆ ಒಂದು ಈ ಎಡ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದರೂ ಸಂಗಮೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿ ಜಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್ ತರುಣ್ ಅವರು ಈಗಲೇ ಅವ್ರು ಬೇಡ ಅಂತಿದೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ರಾಬರ್ಟ್ ಪೇರ್ ರಾಘವ ಆ್ಯಂಡ್ ತನು. ಅಲ್ಲಿಂದ ಕಂಟಿನ್ಯೂ ಆಗಬೇಕು. ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು, ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು, ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್ ಅಂತ. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದು ಆ ಸ್ಕ್ರಿಪ್ಟು ಬಗ್ಗೆ ಹೇಳ್ತಾರೆ. ಸೊ ನಾನು ಒಂದು ಆಪ್ಷನ್ನಲ್ಲಿ ಏನು ಹೇಳ್ತೀನಿ ಅಂದರೆ, ಡೈರೆಕ್ಟ್ರೆ ನೀವೆಲ್ಲ ನಿಮ್ಮ ಮೈಂಡಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ನು ಹೇಳಿ. ಸೋನಾಲ್ ಅವರು ಇದ್ದಾರೆ ಅಂದರೆ ಲಾಸ್ಟ್ ಅಂದರೆ ಬೇಜಾರು ಮಾಡ್ಕೋಬೇಡಿ, ಲಾಸ್ಟ್ ಟೈಮ್ ಅಂತಲ್ಲ, ಅಂದರೆ ಅವ್ರ ಮೈಂಡಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ಈ ಥರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ. ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂತೇಳಿ. ಅದಾದಮೇಲೆ ಅಲ್ಲಿಂದ ಗ್ಲಾಮರು, ನಾವು ಏನು ರಾಬರ್ಟಲ್ಲಿ ಎಷ್ಟು ಗ್ಲಾಮರಾಗಿ ಕಾಣಿಸ್ತಿದ್ವೋ ಅಷ್ಟೇ ಗ್ಲಾಮರ್ ಆಗಿ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಒಳ್ಳೆ ಫ್ರೆಂಡು ನನಗೆ, ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡು, ಅವರು ನನಗೆ ಪೇರಾಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗಲಿ, ತರುಣ್ ಸುಧೀರ್ ಅವರಾಗಲಿ, ಆ್ಯಂಡ್ ಅಮ್ಮ ಆಗಲಿ ಅಂದರೆ ತರುಣ್ ತಾಯಿ ಅವರು, ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ನಿಶಾ ಅವರಾಗಲಿ, ಎಲ್ಲರೂ ಹೇಳಿದ್ದೇನು ಅಂದರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್, ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮನ ಮಗನಾಗಿ ನಮ್ಮ ಸುಧೀ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀ ಅವರೇ. ಇತ್ತೀಚೆಗೆ ನಾನು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು, ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ಅದು ತುಂಬ ನನಗೆ ಇಂಪ್ರೆಸ್ ಆಗಿತ್ತು. ಅಂದರೆ ಲೈಫ್ನ ಈ ಥರ ನೀವು ಜರ್ನಿನ ಈ ಥರನೂ ಒಂದಿಷ್ಟು ನೋಡಿದ್ದೀರ ಅಂಥೇಳಿ. ನಾನು ತುಂಬಾ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾ ಒಂದು ಕನೆಕ್ಟ್ ಆಗುತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರುತಿ ಅಮ್ಮ, ಅವರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡಲ್ಲಿ ಬರುತ್ತೆ, ಸುದಿ ಅವ್ರದ್ದು 2 ಶೇಡಲ್ಲಿ ಬರುತ್ತೆ. ಆ್ಯಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ನೇ ಇಲ್ದಿರೋನು, ಅಂದರೆ ಮೃಗದ ಥರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆಲ್ಲ ಕಾರಣಗಳು, ಎಲ್ಲ ಬಿಟ್ ಸೀನ್ಗಳಿರುತ್ತೆ. ಎಲ್ಲೋ ಒಂದು ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರೋಂಥ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟೂ ಅವ್ನು ಏನಾಗ್ತಾನೆ ಅಂದರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆಲ್ಲ ಹಾಕಿ ಒಂದು ಹುಲಿ ಥರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬ ಇಂಪ್ರೆಸ್ ಆಗಿತ್ತು ಒಂದು ಟೈಮ್. ಅಂದರೆ ನಾನು ತುಂಬ ಚಿಕ್ಕವನು, ಸಣ್ಣವನು.
ಅದಾದಮೇಲೆ ಆ ಕ್ಯಾಸೆಟಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ ಅವೆಲ್ಲ ಬಂದು ನನಗೆ ಎಲ್ಲೋ ಒಂದು ಕಡೆ ಯೂಸ್ ಮಾಡ್ಕೋಬೇಕಿದು ಅಂತ. ಅಲ್ಲಿ ನನಗೆ ಎಕ್ಸಾಕ್ಟಾಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ, ಅದಾದ್ಮೇಲೆ ಮನುಷ್ಯ, ಅದಾದಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಆ್ಯಂಡ್ ರಾಕ್ಷಸ ಇದು ಎರಡೂ ನಮ್ಮ ತಂದೆಯವರ ಒಂದು ಸಿನಿಮಾಯಿಂದ ತಗೊಂಡೆ ನಾನು. ಅದು ನನಗೆ ತುಂಬಾ ವರ್ಕೌಟ್ ಆಗಿದೆ ಆ್ಯಕ್ಚುಲಿ. ಆ ಲಾಸ್ಟ್ ಒಂದು ಇದು ಆ್ಯಂಡ್ ವಿಕ್ರಮ್ ಮಾಸ್ಟರು, ಥ್ರಿಲ್ಲರ್ ಮಂಜು ಮಾಸ್ಟರು, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಆ್ಯಂಡ್ ರಿಯಲ್ ಸತೀಶ್ ಅಂದರೆ ವಾಸ್ ನಮ್ಮ ಹಿಟ್ 3, ಅದಾದಮೇಲೆ ಪುಷ್ಪ, ಇವೆಲ್ಲ ಸಿನಿಮಾಗಳು ಮಾಡಿರೋಂಥ ಒಬ್ಬ ಮಾಸ್ಟರು. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ, ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ನ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ, ನನ್ನ ತರುಣ್ ಸುಧೀರ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಿಷ್ಟು ಫೀಡ್ಬ್ಯಾಕ್ಗಳು ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೋನಾಲ್ ಅವರೇ. ಭಾಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬ ಮೈಂಡಲ್ಲಿದೆ, ಅಂದರೆ ಫಸ್ಟ್ ಹಾಫೇ ಇನ್ನೊಬ್ಬ ಆ್ಯಕ್ಟರು, ಸೆಕೆಂಡ್ ಹಾಫೇ ಇನ್ನೊಬ್ಬ ಆ್ಯಕ್ಟರ್ ಥರದ್ದು ಪರ್ಫಾರ್ಮ್ ಮಾಡಿದ್ದೀರಾ. ಅಂದರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನು ಒಂದು 3 ನಿಮಿಷ ಇರುತ್ತೆ ನನ್ನ ಡೈಲಾಗ್ಸು. ಎಲ್ಲೋ ಒಂದು ಕಡೆ ಇಂಟರ್ವಲ್ ಪಾಯಿಂಟಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ, ಎಲ್ಲರೂ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ. ಇಲ್ಲ ಎಡಿಟಲ್ಲಿ ಇರ್ಬೇಕಾದ್ರೆ ಡೈಲಾಗು ಅಂದರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಗತ್ತು ಕಳ್ಕೊತಿದ್ದಾನೆ, ಅವನೆಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನಾನು ಆ್ಯಕ್ಷನ್ಸಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ, ಪುಟ ಯೂಶಲಿ ನಾವು ಆಪೋಸಿಟಲ್ಲಿ ಏನಾದರೂ ಮಾತಾಡಿ ನೀವು ಅದನ್ನು ಕನ್ವೆ ಮಾಡೋಕ್ಕೆ ಡೈಲಾಗಲ್ಲಿ ಹೇಳಿದ್ರೆ ತುಂಬ ಈಸಿ ಇರುತ್ತೆ, ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆ್ಯಕ್ಟ್ ಮಾಡಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಸೋನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಆ್ಯಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು, ನಾನು ಹೇಳಿರಲಿಲ್ಲ ನಮಗೆ ಆ ಶಾರ್ಟ್ ಹೇಳಿದ್ರು ನನಗೆ. ಎದುರುಗಡೆ ಆ್ಯಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ಥರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲನೂ ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದೆ ಮಗನೇ ಅಂತ ಹೇಳಿದ್ರು. ಆ್ಯಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್, ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಇಡೀ ಚಿತ್ರತಂಡ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ. ಎವ್ರಿ ಸ್ಟೇಜಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಆ್ಯಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನತ್ತಿದ್ದೆ ಬೇತಾಳಂತರ ನೀನು, ಅದನ್ನು ತಪ್ಪಾಗಿ ತಗೋಬೇಡ. ಅಂದರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು, ಅವ್ರು ಹೆಗಲ್ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾನೆ, ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಅಂತೇಳಿ. ಆ್ಯಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ಥರದ್ದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಹತ್ರ ನಾನು ಸಿನಿಮಾ ಮಾತಾಡಬೇಕಾಗಿದೆ, ಯಾಕಂದರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು. ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಆ್ಯಂಡ್ ಒಂದು ಸಾಂಗ್ ಬಂದಿದೆ, ಮಾದಪ್ಪನ ಸಾಂಗ್ ಹಾಡಿದ್ದಾರೆ. ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗು, ಅದನ್ನು ನೆಕ್ಸ್ಟ್ ಬರ್ತಿದೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೈಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ಆ್ಯಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ಥರದ್ದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಎಮೋಷ್ನಲ್. ಆ್ಯಂಡ್ ಈ ಪ್ರತಿ ಸಲನೂ ಹೇಳ್ತಿದ್ದೀನಿ, ನಮ್ಮ ತಂದೆಯವರ ಕರುಳಿನ ಕೂಗು ಸಿನಿಮಾ ಎಷ್ಟು ಇಮೋಷ್ನಲ್ ಆಗಿ, ನೀವು ಹೇಳಿದ್ರಿ ಎಷ್ಟು ಇಮೋಷ್ನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗಲಿ, ನಗು ಆಗಲಿ, ಅಥವಾ ನಾವು ಯಾವುದೇ ಮಾಡಿದ್ರೂ ಆ ಒಂದು ಆ್ಯಕ್ಷನ್ಸ್ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗಲಿ. ಸೊ ಕರುಳಿನ ಕೂಗು ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ಥರ ಇತ್ತು. ಈ ಸಿನಿಮಾನೂ ಒಂದಿಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅಂದರೆ ಒಂದು ಚೈಲ್ಡ್ ಎಪಿಸೋಡಲ್ಲಿ ಒಂದಿಷ್ಟು ಅವನು ಟ್ರಾಮಾ ನಡೆದಿರುತ್ತೆ. ಆ ಚೈಲ್ಡ್ ಎಪಿಸೋಡಿಂದನೇ ಬರ್ತಿರ್ತೀವಿ. ಆ ಒಂದು ಟ್ರಾಮಾ ಏನಾಗುತ್ತೆ ಅಂದರೆ ಅವನಿಗೆ ಮಾತು ಮರ್ತು ಬಿಡ್ತಾನೆ, ಎಲ್ಲ ಎಮೋಷನ್ಸ್ ಮರಿತಾ ಅವ್ನು ಚೈಲ್ಡಿಂದನೇ ಅವ್ನು ಬೆಳಿಬೇಕಾದ್ರೆ, ಮಗುವಿಂದನೇ ಬೆಳಿಬೇಕಾದ್ರೆ ಅವನು ಆ ಥರದ್ದು ಒಂದು ಯಾವುದೇ ಎಮೋಷನಲ್ಸ್ ಇಲ್ಲದೆ ಬೆಳೆದು ಬಿಟ್ಟಿರ್ತಾನೆ. ಅವನು ಗೊತ್ತಾಗಲ್ಲ, ಈ ಪ್ರಪಂಚ ತುಂಬ ಹೊಸದಾಗಿರ್ತಾನೆ. ಆ ಪ್ರಪಂಚ ಹೊಸದಾಗಿದ್ದಾಗ
ಅವನಿಗೆ ಅವನು ಮಾತಾಡಲ್ಲ, ಅವ್ನಿಗೆ ಏನೂ ಬರಲ್ಲ, ಅವನು ಒಂಥರ ಒಡ್ಡನ್ ಥರ ಇರ್ತಾನೆ. ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ಸು ಪಾರ್ವತಿ ಅವ್ರ ಕಡೆಯಿಂದ ಆಗುತ್ತೆ. ಪಾರ್ವತಿ ಅವರು ಒಂದು ಯಾವುದೋ ಒಂದು ರೀಸನ್ಗೋಸ್ಕರ ಮಾದೇವನ ಹಿಂದೆ ಬರ್ತಾರೆ, ಮಾದೇವ ಯಾವುದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟ್ರಲ್ಲಿ. ಆ ಚೇಂಜಸ್ನ ನಾನು ತರೋಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ, ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ, ಒಂಥರ ಫೈಟ್ ಮಾಡೋದು ಹಿಂಗೆ ನೋಡ್ತಿರ್ತಾನೆ. ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ. ಫಸ್ಟ್ ಟೈಮ್ ನಗ್ತಾನೆ. ನಗು ಅನ್ನೋದನ್ನ ಪಾರ್ವತಿ ಅವ್ರು ಬಂದ್ಮೇಲೆ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲೆಲ್ಲ ಅವನನ್ನು ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು, ಒಂದು ದೊಡ್ಡದಾಗ ಏನೋ ಒಂದು ಯಾವುದೋ ಒಂದು ರೀಸನ್ ಆದಾಗ ಅವ್ನಿಗೆ ಅಲ್ಲಿಂದ ಒಂದು ರಾಕ್ಷಸನ ಥರ ಪರಿವರ್ತನೆ, ಅವ್ನು ರಾಕ್ಷಸ ಇದಾಗ್ತಾನೆ, ರೂಪ ತಗೊತಾನೆ. ಸೊ ಎಲ್ಲನೂ ಈ ಒಂದು ಸ್ಟೇಜಸಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೇನು ಅಂದರೆ, ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿದೆ, ಆ ಗತ್ತಿದೆ, ಆ ಪವರ್, ಆ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು. ಸೊ ನನಗೂ ತುಂಬ ಅವಕಾಶ ಸಿಕ್ತು ಆ್ಯಸ್ ಎನ್ ಆ್ಯಕ್ಟರ್, ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡೋಕ್ಕೆ. ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್. ಮಾದೇವ ಫಸ್ಟ್ ಏನು ಒಂದು 20 ಮಿನಿಟ್ಸ್, ಒಂದು 15 to 18 ಮಿನಿಟ್, 20 ಮಿನಿಟ್ಸ್ ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ, ಅಪ್ಪ ಏನು ಹಿಂಗಿದ್ದಾನೆ, ಇವನು ಮೃಗದ ಥರ ಇದ್ದಾನೆ ಅಂತ. ಹೋಗ್ತಾ 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 ಆ ಮಾದೇವನ ಜೊತೆ ನೀವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಅವ್ನು ನಗ್ದಾಗ ನಾವು ನಗೋದು, ಅವನೆಲ್ಲೋ ಒಂದು ಕಡೆ ಪಾರ್ವತಿ ಕೆನ್ನೆನ ಒಂದು ನಾರ್ಮಲ್ ಆಗಿ ಗಿಂಟ್ದಾಗ, ಆ್ಯಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್. ಇಲ್ಲಿವರೆಗೂ ನನ್ನ ಕರಿಯರಲ್ಲಾಗಲಿ ಒಂದಿಷ್ಟು ಈ ಥರದ್ದು ಸಿನಿಮಾಗಳು ಬಂದಿಲ್ಲ, ನಾನು ಮಾಡಿಲ್ಲ. ಸೊ ಖಂಡಿತ ಇದೊಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಸರ್ ಅದು ಬ್ಲಡ್ಡಲ್ಲಿ ಬಂದಿರೋದು ಸರ್, ನಮ್ಮ ಅಪ್ಪನಿಂದ ಬಂದಿರೋದು. ಸೊ ಅದು ಒಬ್ಬ ಅಂದರೆ ಅದಕ್ಕೆ ಅವಕಾಶಗಳು ಸಿಗಬೇಕು. ನಾನು ಈ ಸಿನಿಮಾ ಅಂತಲ್ಲ ಸರ್, ಫಸ್ಟ್ ಸಿನಿಮಾಂದನೂ ಹಿಂಗೆ ಕೆಲಸ ಮಾಡ್ಕೊಂಬಂದಿದ್ದು ಒಂದಿಷ್ಟು ಟೆಕ್ನಿಕಲ್. ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗಿಂದ ಕಲ್ತಿದ್ದು, ನಾನು ಇಲ್ಲಲ್ಲ ನಾಟ್ ಅವೆಡ್ ಸ್ಟೀಟ್ ಬ್ಯಾಕಿಂದ ನಾನು ಕಲ್ತಿದ್ದು. ಒಂದಿಷ್ಟು ನಮ್ಮ ತಂದೆಯವ್ರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು. ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ. ಆ್ಯಂಡ್ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇದೆ. ಐ ವಾಸ್ ವರ್ಕಿಂಗ್ ಇನ್ BPL ಇದು. ಸೊ ಎಲೆಕ್ಟ್ರಾನಿಕ್ ಆಗಲಿ, ಸೌಂಡ್ ಆಗಲಿ ನಮ್ಮ ಪ್ರತಿಯೊಂದನ್ನು ಹೇಳ್ತಿದ್ರು. DTS ಅಲ್ಲಿ ನನಗೆ ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ಅನಿಸುತ್ತೆ. ನನಗೊಂದು 500 ಲೇಯರ್ ಅಲ್ಲಿ ಹೋಗ್ತಿದ್ರು, DTS ಅಲ್ಲಿ ಹೋಗ್ತಿದ್ರು, ಸಡನ್ನಾಗಿ ಸ್ಟಾಪ್ ಮಾಡಿರ್ತೀನಿ, ಒಂದು ನಿಮಿಷ ನಿಲ್ಲಿಸಿ, ಓಪನ್ ಮಾಡಿ, ಸೆಷನ್ಸ್ ಓಪನ್ ಮಾಡಿ ಅಂತ. ಎಲ್ಲೋ ಒಂದು ಕಡೆ ಮಿಸ್ ಅಲೈನ್ ಆಗಿರುತ್ತೆ. ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ದು ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ. ಅಲ್ಲಿ ಇಂಜಿನಿಯರ್ ಆಗಲಿ, ಇಲ್ಲ ಸರ್ ಬಂದಿಲ್ಲ ಅಂದಿರ್ತಾರೆ, ಇಲ್ಲ ಒಂದು ನಿಮಿಷ ಓಪನ್ ಮಾಡಿರ್ತೀನಿ, ಸಿಗುತ್ತೆ ಅಲ್ಲಿ. ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ. ಸೊ ಆ್ಯಂಡ್ ಐ ಥ್ಯಾಂಕ್ ದ ಹೋಲ್ ಟೀಮ್, ಎಲ್ಲ ಟೆಕ್ನಿಕಲ್ ಟೀಮ್ ಸರ್. ಖಂಡಿತ ತುಂಬ ಹೆಲ್ಪ್ ಇದೆ ಸರ್. ಇಲ್ಲಿ ಒಂದಿಷ್ಟು ನೀವು ನೋಡ್ತಿರಲ್ಲ, ಈ June 6th ನೀವು ನೋಡ್ತೀರಾ, ಒಂದಿಷ್ಟು ಸೌಂಡಿಂಗಲ್ಲಾಗಲಿ. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ನಾವು ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ. ಸೊ ಒಂದೊಂದು ಫ್ರೇಮು ನಿಮ್ಗೆ ಏನಾದರೂ ಒಂಚೂರು ಈ ಕಡೆ ಆ ಕಡೆ ಆಯಿತು ಅಂದರೆ ನಿಮ್ಗೆ ಆ ಒಂದು ವಾಟ್ ವಿ ಕಾಲ್ ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗಲ್ಲ. ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ, ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ, ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ, ಪ್ರಾಪರ್ ಫ್ರೇಮಲ್ಲಿ ನಾವು ಕರೆಕ್ಟಾಗಿ ಆ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಇದು ಬರುತ್ತೆ ಅನ್ನೋದು. ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದ್ದೀವಿ. ಆ್ಯಂಡ್ ಏನೋ ಬಿಟ್ಟಿದ್ದೀನಿ ಸರ್ ಟೋಟಲ್ ಫಸ್ಟು ಇಂದ ಹಿಡಿದು ನನಗೆ ಒಂದಿಷ್ಟು ವಿ ಹ್ಯಾವ್ ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ, ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಆನ್ ಸ್ಕ್ರೀನಲ್ಲಿ ಹಿಂಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ನು ರೈಟ್ ಫ್ರಮ್ ಬಿಗಿನಿಂಗಿಂದ ಆ ಒಂದು ಟೋಟಲ್ ಬ್ರೌನ್ ಮಾಡಿಕೊಂಡು ಲೆನ್ಸ್ ಆಗಲಿ ಒಂದು ಕ್ಯಾರೆಕ್ಟರ್ ಆ ಥರ ಇರಲಿ ಅಂತ ಒಂದು ಡಿಸೈನ್ ಎಲ್ಲ ನಮ್ಮ ಡೈರೆಕ್ಟರ್. ಆ್ಯಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು, ಆ್ಯಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಫಾರ್ ದ್ಯಾಟ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇತ್ತೀಚೆಗೆ ಅಂದರೆ ಆಫ್ಟರ್ ಮಹಾದೇವ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ನನಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ. ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದರೆ ಐ ಜಸ್ಟ್ ಆ ಒಂದು ಇನ್ವಾಲ್ವ್ ಆಗಿ ಆ ಮಹಾದೇವನ್ನಾಗೆ ನಾನು ಬದುಕ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3 months ಆ ಕ್ಯಾರೆಕ್ಟರಿಂದ ಹೊರಗಡೆ ಬರಬೇಕು ಅಂದರೆ ಒಂದು
3 months ಆಗಿತ್ತು. ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು. ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ. ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಾದೇವನಾಗೆ ಹೋಗ್ತಿದ್ದೆ, ಮಾದೇವನಾಗೆ ಬರ್ತಿದ್ದೆ. ಪ್ರತಿ ಸಲನೂ ನನಗೆ ಎಷ್ಟಾಗುತ್ತೋ ಲೆನ್ಸ್ ಹಾಕಿದ್ದೆ. ಫೈಟಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು. ಸೊ ಮನೇಲೂ ಒಂದ್ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ. ಬಟ್ ಅದನ್ನೆಲ್ಲ ತಡ್ಕೊಂಡು ನೀನು ಎಷ್ಟೊಂದ್ಸಲ ಹೇಳಿರ್ತಾರೆ, ಮಾದೇವ ಅಲ್ಲ ನೀನು ಬಾ, ನೀನು ಅಲ್ಲಿಂದ ಬಾ, ಹೊರಗಡೆ ಬಾ ಕ್ಯಾರೆಕ್ಟರ್ನ ಅಂತ. ಸೊ ಅದನ್ನೆಲ್ಲ ತಡ್ಕೊಂಡು ಶಿ ವಾಸ್ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ. ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಲ್ಲ ಗ್ರೂಪಲ್ಲಿ ನಾವು ಏನೋ ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಇವ್ರಿಗೂ ತೋರಿಸಿರ್ತೀನಿ, ಅವರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ. ಸೊ ಎಲ್ಲ ಒಂದು ಟೀಮಾಗಿ ಕೆಲಸ ಮಾಡ್ತಿದ್ವಿ ಸರ್. ಸರ್ ಖಂಡಿತ ಆ್ಯಕ್ಷನ್ಗಂತೂ ಕೊರತೆ ಇರಲ್ಲ. ಆ್ಯಕ್ಷನ್ 100% ಭರ್ಜರಿ ಆ್ಯಕ್ಷನ್ ಇದೆ. ಆ್ಯಕ್ಷನ್ ಮಾಡ್ತಿದ್ದೀನಿ ಅಂತೇಳಿ 4 ನಿಮಿಷ 3 ನಿಮಿಷ ಮಾಡಿಲ್ಲ. ಎಲ್ಲ 2 ನಿಮಿಷ 1.5 ನಿಮಿಷ 2 ನಿಮಿಷಕ್ಕೆ ಅಷ್ಟೇ ಮಾಡಿರೋದು. ಅಂದರೆ ಫೈಟೂ ಅಷ್ಟೇ. ಈ ಸಿನಿಮಾ ಮಾದೇವನಾಗೆ ಫೈಟ್ ಮಾಡಿರೋದು. ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ. ಸೊ ಮಾದೇವನಾಗಿ ಬಂದಿರೋದು ಸರ್. ಆ್ಯಂಡ್ ಸಾಂಗ್ಸು ಅಷ್ಟೇ. ಭಾಳ ಕಡೆ ಪ್ರತ್ಯೇಧನ್ ಅವರಾಗಲಿ, ನಮ್ಮ ಡೈರೆಕ್ಟರ್ ಅವರಾಗಲಿ ಒಂದಿಷ್ಟು ಸಾಂಗಲ್ಲಿ ಕನ್ವೆ ಮಾಡ್ತಿದ್ದೀವಿ. ಕೆಲವು ಡೈಲಾಗ್ಸಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗಲ್ಲಿ ಕನ್ವೆ ಮಾಡಿದ್ದೀವಿ. ಎಸ್ ಮೋಹನ್, ಹೌದು, ಸಾರಿ ಥ್ಯಾಂಕ್ ಯು ಸೊ ಮಚ್. ನನ್ನ ಆತ್ಮೀಯ ಗೆಳೆಯರಾದ ನಮ್ಮ ಶ್ರೀನಗರ ಕಿಟ್ಟಿ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಬಿಕಾಸ್ ಫಸ್ಟ್ ಅಂದರೆ ಒಬ್ಬ ಹೀರೋ, ಈ ಕಡೆ ಸಂಜು ವೆಟ್ಸ್ ಗೀತಾ ಅವ್ರದ್ದು ಬರ್ತಿದ್ದೆ, ಆ್ಯಸ್ ಅ ಹೀರೋ ಬರ್ತಿದ್ದೆ. ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಇಸ್ ವಾಯ್ಸ್ ಅಮೇಝಿಂಗ್ ವಾಯ್ಸ್, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಲೈವ್ಲಿಯಾಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ, ನಿಮ್ಮ ಪ್ರೆಸೆನ್ಸೇ ಅದು ಒಂದು ಕಾಮಿಕಲ್ ಆಗಿದೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅಚ್ಯುತ್ ಸರ್ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಕ್ಷತ್ರ, ನವೀನ್ ರೆಡ್ಡಿ ಸರ್ ಅವ್ರ ಮಗಳು ನಕ್ಷತ್ರ, ಅವರೊಂದು ಶಿ ಹ್ಯಾಸ್ ಆಲ್ಸೋ ಕ್ಯಾರಿಡ್ ಬ್ಯೂಟಿಫುಲ್ಲಿ. ಒಂದು ಯಾರು ಅಂತ ನನಗೆ ಹೇಳಲ್ಲ. ಎಸ್ ಸರ್, ತುಂಬಾ ಮಾತಾಡ್ಬಿಟ್ಟಿದೆ ಸರ್. ಸರ್ ಇದೊಂದು ಗೆಟಪ್ ಸರ್. ದಿಸ್ ಇಸ್ ಸೆಕೆಂಡ್ ಗೆಟಪ್ ಆಫ್ಟರ್ ಪಾರ್ವತಿ ಎಂಟರ್ಸ್ ಮೈ ಲೈಫ್. ಫಸ್ಟ್ ಇನ್ನೊಂದು ಗೆಟಪ್ ಇದೆ, ರಗ್ಗಡ್ ಒಂಥರ ರಫ್. ಈ ಗೆಟಪ್ ಇರುತ್ತೆ ಸರ್. ಫಸ್ಟ್ ದಿಸ್ ಗೆಟಪ್ ಸ್ವಲ್ಪ ಸಣ್ಣ ಪುಟ್ಟದ್ದೇ ಚೇಂಜಸ್ ಅಷ್ಟೇ. ಆದರೆ ತಲೆ ಎಳೆದು ಬಾಚಿ ಈ ಕಡೆ ಎಲ್ಲ ಒಂದು ವಿಭೂತಿ ಎಲ್ಲ ಇಟ್ಟು ಏನೋ ಮಾಡ್ತಿರ್ತಾರೆ ಸರ್. ಅದೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ. ಜಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 1.5 to 2 seconds ಅಷ್ಟೇ ಬರುತ್ತೆ ಸರ್. ಅದಕ್ಕೆ ಇಡೀ ದಿನ ಮೇಕಪ್ ಎಲ್ಲ ಮಾಡಿ 4.5 hours ಅದು ಒಂದು ಮೇಕಪ್ ಆಯಿತು. ಇಲ್ಲ, ಅವರು ಕೆಲವು ಶೂಟಿಂಗ್ ಇದಕ್ಕೆ ತುಂಬ ಕಷ್ಟ ಇದ್ದಾಗ ಅವ್ರು ಬಂದು ನಿಂತಿರ್ತಾರೆ. ಏನಿಲ್ಲ, ಯಾರ್ದೋ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ, ಪಾಪ ಅವ್ರು ಕೊಟ್ಟರು. ಅದನ್ನ ಇದು ಹಸು ಕೊಟ್ಟಿಗೆ ಇತ್ತು, ಅಲ್ಲಿ 2 ಬಟ್ಟೆ ಒಣಗಾಕ್ತಾರಲ್ಲ, ದಾರ, ಇದು ಕಂಬಿ ಇತ್ತು. ಆ 2 ಕಂಬಿನ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಬ್ಲ್ಯಾಕ್ ಕ್ಲಾತ್ ಹಾಕಿ ಫುಲ್ ಒಂದ್ಸಲ ಪೇಂಟ್ ಮಾಡೋರು ಏರ್ ಬ್ರಷಲ್ಲಿ, ವೈಟ್ ಕಲರ್ ಆಮೇಲೆ ಬ್ಲೂ ಆಮೇಲೆ ಏರ್ ಬ್ರಷ್ ಕಟ್ಟಿಂಗ್ಸ್ ಎಲ್ಲ ಕೊಟ್ಟು ಜಸ್ಟ್ ಅಂದರೆ ಡೈರೆಕ್ಟ್ರು ಹೇಳಿದರು ನನಗೆ ಅದು 1 to 2 seconds ಅಷ್ಟೇ ಬರುತ್ತೆ, ಬಟ್ ಅದಕ್ಕೆ ರೆಡಿ ಆಗಬೇಕು ಅಂತೇಳಿ. ಅದು ಒಂದು ಇನ್ನೊಂದು ಗೆಟಪ್ಪು. ಸೊ ಟೋಟಲ್ ಈ ಸಿನಿಮಾದಲ್ಲಿ ಮಾದೇವ್ ಒಂದು 4 ಗೆಟಪ್ ಆಗುತ್ತೆ, 4 ಗೆಟಪ್ ಇರುತ್ತೆ. ಆ್ಯಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಾದೇವ ಒಂದು ಪಾತ್ರ, ಪಾರ್ವತಿ ಒಂದು ಪಾತ್ರ, ಸುದ್ದಿಯವರು ಒಂದು ಪಾತ್ರ, ಕಮಲಾಕ್ಷಿ ಅವರು ಒಂದು, ಅಂದರೆ ಶ್ರುತಿಯಮ್ಮ ಅವರ ಒಂದು ಪಾತ್ರ. ಅದೇ ಥರ ಟ್ರೈನು ಒಂದು ಇಟ್ ವಿಲ್ ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾಲ್ಲಿ. ಚಿಟ್ಟೆ ಒಂದು ಕ್ಯಾರೆಕ್ಟರು, ಆ್ಯಂಡ್ ಟ್ರೈನ್ ಚಿಟ್ಟೆ ಆ್ಯಂಡ್ ಶಿವ ಒಂದು ಕ್ಯಾರೆಕ್ಟರ್. ಅಂದರೆ ಒಂದಿಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ. ಶಿವ ಬಂದಾಗ ಏನೋ ಒಂದು ಬೇರೆ ಥರದ್ದು ಒಂದು ಬ್ರಿಡ್ಜ್ ಸೀನ್ ಇರುತ್ತೆ. ಟ್ರೈನ್ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ, ಚಿಟ್ಟೆ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ. ಸೊ ಒಂದಿಷ್ಟು ಸ್ಕ್ರೀನ್ ಪ್ಲೇಯಲ್ಲಿ ಬರುತ್ತೆ. ಎಸ್ ಸರ್. ಸರ್ ಖಂಡಿತ ಕನೆಕ್ಟ್ ಆಗುತ್ತೆ ಸರ್. ಇಮೋಷ್ನಲ್ ಇದು ಅಳು ನಗು ಎಲ್ಲ ಒಂದೇ. ತಂದೆ ತಾಯಿ ಹೇಗೆ ನಮಗೆ ಎಷ್ಟೇ ನಾವು ದೊಡ್ಡವರಾದ್ರೂ ನಮ್ಗೆ ತಂದೆ ತಾಯಿ ಆಗ್ತಾರೋ, ಅದೇ ಥರ ಸಿನಿಮಾ ಯಾವತ್ತಿದ್ರೂ ಒಳ್ಳೆ ಸಿನಿಮಾ ಖಂಡಿತ ಕನೆಕ್ಟ್ ಆಗೇ ಆಗುತ್ತೆ ಸರ್. ಸೊ ಐ ಫೀಲ್ ನಮಗೆ ಈ ಒಂದು ಯಾಕೆ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಬಿಕಾಸ್ ನಾವು ಇವತ್ತೂ ಮಾಡ್ಬೋದಿತ್ತು, ಬಟ್ ಅವತ್ತಿನ MG ರೋಡ್ ನೀವು ಮಿಸ್ ಮಾಡ್ತಿರಲ್ಲ ಸರ್.
ನಿಮಗೆ ಕೇಳ್ತೀನಿ, ಅವತ್ತಿನ MG ರೋಡ್ ಮಿಸ್ ಮಾಡ್ತೀರಲ್ಲ, ಮಿಸ್ ಮಾಡಲ್ವಾ? ಡೆಫಿನೆಟ್ಲಿ ಮಿಸ್ ಅಲ್ವಾ? ಅದೇ ಥರ ಸರ್, ಇವತ್ತು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸ್, ಅವ್ರಿಗೆಲ್ಲ ಬಂದು ಈ ಹಳೆಯ ಸಿನಿಮಾಗಳು, ನಾನು ಕೇಳಿದ್ದೀನಿ ಕೆಲವ್ರನ್ನೆಲ್ಲ, ಅವರೆಲ್ಲ ಬಂದು ಇನ್ನೂ ಕುತ್ಕೊಂಡು ಇವಾಗ ಹಳೆ ಸಿನಿಮಾಗಳು ನೋಡ್ತಿದ್ದಾರೆ. ಅಯ್ಯೋ ಇದು ಫೀಲ್ ಕೊಡುತ್ತೆ ನಮಗೆ, ಟಚ್ ಆಗುತ್ತೆ ಈ ಸಿನಿಮಾಗಳು ಅಂತೇಳಿ, ಕನೆಕ್ಟ್ ಆಗುತ್ತೆ ಅಂತ. ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟು. ಸೊ ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಆ ಕನೆಕ್ಟ್ ಆಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಹ್ಞೂ ಸರ್, ನನಗೂ ತುಂಬ ಇಷ್ಟ, ಯಾಕಂದರೆ ನಾವು ಆ ಇದರಲ್ಲಿ ಬೆಳೆದವರು. ಸೈಕಲ್ಲು ನಾವು ಶಿವಾಜಿನಗರ ಮಾಂಜ ಹಾಕ್ಕೊಂಡು ಎಲ್ಲ ಗಾಳಿಪಟ ಎಲ್ಲ. ಸೊ ಆ ಒಂದು ಕನೆಕ್ಟ್ ತುಂಬ ಇಂಪಾರ್ಟೆಂಟು. ಈ ವಿಷಯ ಹೇಳಿದ್ರ ಡೈರೆಕ್ಟ್ರಿ ನೀವು? ಬಿಕಾಸ್ ಯಾಕೆ ನಾವು ಮಾಡಿದ್ವಿ ಆ ಟೈಮಲ್ಲಿ ಅಂತ, ಹ್ಯಾಂಗ್ ಮ್ಯಾನ್ದು. ಎಸ್ ಸರ್. ಆಸ್ ಎ ಹ್ಯಾಂಗ್ ಮ್ಯಾನ್ ಹ್ಯಾಂಗ್ ಮಾಡ್ತೀನಿ ಸರ್. ಹೌದು ಸರ್, ಬೈ ಪ್ರೊಫೆಷನ್ ಮಹಾದೇವ ಒಬ್ಬ ಹ್ಯಾಂಗ್ ಮ್ಯಾನ್. ನೇಣಾಕಿ ಜೈಲಲ್ಲಿ ನೇಣಾಕಿ ಬದುಕುವಂಥ ಒಬ್ಬ ಕ್ಯಾರೆಕ್ಟರ್. ಯಾವುದೇ ಇಮೋಷನ್ಸ್ ಇರಲ್ಲ, ಯೂಶಲಿ ಅವ್ರಿಗಿರಲ್ಲ. ನಾನು ಒಂದಿಷ್ಟೆಲ್ಲ ನೋಡಿದ್ದೀನಿ, ಯಾವುದೋ ಇಮೋಷನ್ಸ್ ಇಲ್ಲದೆ ಇರೋರನ್ನ ಆ ಥರದ್ದೊಂದು ಆ ವೃತ್ತಿ ಜೀವನಕ್ಕೆ ಅಳವಡಿಸ್ಕೊತಾರೆ, ಆ ಥರ ಕೆಲಸ ಕೊಡ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರು ಯಾವುದೋ ಒಂದು ಬಲವಾದ ರೀಸನ್ ಇದೆ ಅವನು ಯಾಕೆ ಈ ಥರ ಆಗ್ತಾನೆ ಅನ್ನೋದು. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಹಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ, ಬೆಂಬಲ ನೀಡ್ತಾ ಬರ್ತಿದ್ದೀರಾ. ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ. ನೀವು ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇಡೀ ಸಿನಿಮಾ ತಂಡದವರನ್ನ ಒಮ್ಮೆ ವೇದಿಕೆಗೆ ಕರೆದ್ಬಿಡ್ತೀನಿ. ಸೊನ್ನಲ್ ಅವರೇ ಯಾರಾದ್ರೂ